ಎಲ್ಲ ಆತ್ಮೀಯ ವೀಕ್ಷಕ ಮಿತ್ರರೇ, ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ, ನಿಮಗೆಲ್ಲರಿಗೂ ಈ ಚಾನಲ್ಗೆ ಸ್ವಾಗತ. ಈ ದಿನ ಒಂದು ವಿಶೇಷವಾದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ರಾಜ್ಯ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು ಇಷ್ಟು ದಿನ ನಿರೀಕ್ಷೆ ಮಾಡ್ತಾ ಇದ್ದಂತಹ ಪೆನ್ಷನ್ ಜಾರಿ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನು ತಂದಿದ್ದೀನಿ. ಇದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಕೂಡ ಈ ಬಗ್ಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಹೊಸ ಸರ್ಕಾರದಿಂದ ಹೊಸ ಭರವಸೆ, ಹೊಸ ಗುಡ್ ನ್ಯೂಸ್ ಸಿಗುತ್ತಾ, ಇದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾರಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು, ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಹೆಮ್ಮೆಯ ಅಧ್ಯಕ್ಷರಾದ ಶ್ರೀ ಷಡಕ್ಷರಿಯವರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಲ್ಲಿ ಸರ್ಕಾರಿ ನೌಕರರಿಗೆ, ನಿವೃತ್ತ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಡಿಸೋ ಬಗ್ಗೆ ಹೋರಾಟಗಳನ್ನು ನಡೆಸ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಪಿಂಚಣಿ ಜಾರಿಯ ಬಗ್ಗೆ ಏನೆಲ್ಲ ವಿದ್ಯಮಾನ ಇದೆ ನೋಡೋಣ ಬನ್ನಿ. ರಾಜ್ಯ ಸರ್ಕಾರಿ ನೌಕರರ ಸಂಘ, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಸೋಸಿಯೇಷನ್, ಕಬ್ಬನ್ ಪಾರ್ಕ್, ಬೆಂಗಳೂರು, ಇದರ ಅಧ್ಯಕ್ಷರಾದಂತಹ ಷಡಕ್ಷರಿರವರು ಒಂದು ಬಹುಮುಖ್ಯವಾದ ವಿಚಾರವನ್ನು ನಮ್ಮ ಮುಂದೆ ಶೇರ್ ಮಾಡಿದ್ದಾರೆ. ಪಿಂಚಣಿ ಜಾರಿಗಾಗಿ ಅಂತಿಮ ಹೋರಾಟ. OPS ಓಲ್ಡ್ ಪೆನ್ಷನ್ ಜಾರಿಗಾಗಿ ಮುಂದಿನ ತಿಂಗಳು 11ರಂದು ಹಕ್ಕೊತ್ತಾಯ ಹಾಗೂ ಅಂತಿಮ ಹೋರಾಟ ಅಂತ ಹೇಳಿ CS ಷಡಕ್ಷರಿ, ಸಾಧಕ ನಾಯಕ, ನಂಬಿಕೆಯ ಧ್ವನಿಯಾಗಿರುವಂತಹ CS ಷಡಕ್ಷರಿ ಅವರು ಈ ಮಾತನ್ನು ಹೇಳಿದರೆ, ಎಲ್ಲ ಸರ್ಕಾರಿ ನೌಕರರು ಅಂದರೆ ಸುಮಾರು ರಾಜ್ಯದಲ್ಲಿರುವಂಥ ಸುಮಾರು 7.5 ಲಕ್ಷ ಸರ್ಕಾರಿ ನೌಕರರು, ಒಂದು 4.5 ಲಕ್ಷ ಪಿಂಚಣಿದಾರರು, ನಿವೃತ್ತ ನೌಕರರು, ನಿಗಮ ಮಂಡಳಿಯ ನೌಕರರು ಒಂದು 3 ಲಕ್ಷ, ಹೆಚ್ಚು ಕಡಿಮೆ ಒಂದು 12-13 ಲಕ್ಷ ಎಲ್ಲ ನೌಕರರು ಕೈ ಜೋಡಿಸಿ ಬೆಂಬಲಿಸಿ ಹಕ್ಕಿಗಾಗಿ, ಭವಿಷ್ಯಕ್ಕಾಗಿ, ನ್ಯಾಯಕ್ಕಾಗಿ ಅಂತ ಹೇಳಿ ಒಗ್ಗಟ್ಟಿನಿಂದ ಹೋರಾಡೋಣ ಅಂತ ಹೇಳಿ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದರೆ, ಇದು ಒಂದು ಅತ್ಯುತ್ತಮವಾದ ಕೆಲಸ ಅಂತಲೇ ಹೇಳ್ಬೋದು. ಪಿಂಚಣಿ ಪ್ರತಿಯೊಬ್ಬರ ಹಕ್ಕು. ಪಿಂಚಣಿಯನ್ನು ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ರಾಜ್ಯ ಸರ್ಕಾರ ಚುನಾವಣಾ ಸಮಯದಲ್ಲಿ ಕೊಟ್ಟಂತಹ ಭರವಸೆಯನ್ನು ಈಡೇರಿಸುವಂತಹ ಸಮಯ ಬಂದಿದೆ. ತಕ್ಷಣ ರಾಜ್ಯ ಸರ್ಕಾರಿ ನೌಕರರ NPS ರದ್ದುಪಡಿಸಿ OPS ಜಾರಿ ಮಾಡಬೇಕು. ಅದರ ಜೊತೆಯಲ್ಲಿ 7th ಪೇ ಕಮಿಷನ್ನಲ್ಲಿ ಬಾಕಿ ಉಳಿದಿರುವಂಥ ಸುಮಾರು 30 ಶಿಫಾರಸುಗಳನ್ನು ಜಾರಿ ಮಾಡಬೇಕು. ಅದರಲ್ಲೂ ಪ್ರಮುಖವಾಗಿ 10% ಅಡಿಷ್ನಲ್ ಪೆನ್ಷನ್ ಬೆನಿಫಿಟ್ಸ್ ಸೇರಿದಂತೆ ಪ್ರತಿಯೊಂದನ್ನು ಕೊಡಬೇಕು ಅನ್ನೋದು ಕೂಡ ಈ ಹೋರಾಟದಲ್ಲಿ ಸೇರಿಸಬೇಕು ಅಂತ ಹೇಳಿ ಷಡಕ್ಷರಿ ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಜುಲೈ 11ರಂದು OPSಗಾಗಿ ಹಕ್ಕೊತ್ತಾಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಚುನಾವಣಾ ಸಮಯದಲ್ಲಿ ನೌಕರರ ಸಂಘದ ಮಕ್ಕಳಿಗೆ ಎಷ್ಟೇ ಖರ್ಚಾದರೂ ಕೂಡ ಪ್ರತಿಭಾ ಪುರಸ್ಕಾರವನ್ನು ಮಾಡೇ ತೀರುತ್ತೇನೆ ಅಂತ ಹೇಳಿದಂತಹ ಕೊಟ್ಟ ಮಾತನ್ನು ಉಳಿಸಿಕೊಂಡ ರೀತಿಯಲ್ಲಿ, ಅದೇ ರೀತಿ ಹಳೆ ಪಿಂಚಣಿ OPS ಜಾರಿ ಮಾಡಿಸಿಯೇ ಸಿದ್ಧ ಅಂತ ಘೋಷಣೆ ಮಾಡಿದ್ದಂತಹ ನಮ್ಮ ಹೆಮ್ಮೆಯ ಅಧ್ಯಕ್ಷರಾದ ಷಡಕ್ಷರಿ ಅವರು ಅದಕ್ಕಾಗಿ ಮತದಾರರು ಹಾಗೂ ಅವರ ಮೇಲೆ ನಂಬಿಕೆ ಇಟ್ಟು ಗೆಲ್ಲಿಸಿದರು. ಈ ನಿಟ್ಟಿನಲ್ಲಿ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಈಗ ಮೊನ್ನೆ ನೋಡಿದ ಹಾಗೆ ಲಾಸ್ಟ್ ಮಂತು ಮುಖ್ಯಮಂತ್ರಿಗಳ ಬದಲಾಗಿ ಹೊಸ ಸರ್ಕಾರ ರಚನೆಯಾಗಿದೆ. ಹೊಸ ಸರ್ಕಾರದಲ್ಲಿ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ ಒಂದು ಹೊಸ ಭರವಸೆ ಬಂದಿದೆ, ಹೊಸ ವಿಶ್ವಾಸ ಮೂಡಿದೆ. ನಮಗೆ OPS ಜಾರಿಯಾಗತ್ತೆ, ನಿಶ್ಚಿತ ಪಿಂಚಣಿ ಸಿಗತ್ತೆ ಹಾಗೂ ಪಿಂಚಣಿ ಸೌಲಭ್ಯಗಳು ಸಿಗತ್ತೆ ಅನ್ನೋ ಒಂದು ಭರವಸೆ ಮೂಡಿದೆ. ಅದಕ್ಕಾಗಿ ಮುಂದಿನ ತಿಂಗಳು ಅಂದರೆ ಜುಲೈ 11ರಂದು ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಿದ್ದೀವಿ. ಅಂದು
ನೂತನ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರನ್ನು ಅಭಿನಂದಿಸಿ OPSಗೆ ಹಕ್ಕೊತ್ತಾಯ ಮಾಡಲಿದ್ದೇವೆ, CM ಸ್ಪಂದಿಸ್ತಾರೆ ಅನ್ನೋ ಒಂದು ಆಶಾಭಾವನೆ ಇದೆ ಅಂತ ಹೇಳಿ ಗುರಿ ಮುಟ್ಟುವವರೆಗೂ ಛಲದ ವಿಶ್ವಾಸದೊಂದಿಗೆ ಹೋರಾಟ ಮಾಡ್ತೀವಿ ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ CS ಷಡಾಕ್ಷರಿ ಅವರು ತಿಳಿಸಿದ್ದಾರೆ. ಇದೊಂದು ಉತ್ತಮ ಬೆಳವಣಿಗೆ. ಆದರೆ ಇಲ್ಲಿ ಒಂದು ಕನ್ಫ್ಯೂಷನ್ ಕೂಡ ಇದೆ. ಕಳೆದ ಬಾರಿ ಕೂಡ 7ನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಯಿತು. 1/8/2024 ಇಂಪ್ಲಿಮೆಂಟ್ ಆಯಿತು. ಇಂಪ್ಲಿಮೆಂಟ್ ಆದ ಸಮಯದಲ್ಲಿ ಅದು ಪೂರಾ ಇಂಪ್ಲಿಮೆಂಟ್ ಆಗಿದೆಯಾ, ಎಲ್ಲ ಶಿಫಾರಸುಗಳು ಇಂಪ್ಲಿಮೆಂಟ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ದೇನೆ ರಾಜ್ಯ ಸರ್ಕಾರಿ ನೌಕರರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ, ಆಗಿನ ಕಾಲದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿಗಳಾಗಿದ್ದ ಡಿ.ಕೆ. ಶಿವಕುಮಾರ್ ಅವರಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಭಿನಂದನೆಯನ್ನು ಸಲ್ಲಿಸಿದರು. ಆದರೆ 7ನೇ ವೇತನ ಆಯೋಗ ಮುಕ್ತಾಯ ಆಗ್ತಾ ಬಂದರೂ ಕೂಡ ಇದುವರೆಗೂ 7ನೇ ವೇತನ ಆಯೋಗದ ಸಂಪೂರ್ಣ ಮಾಹಿತಿ, ಸಂಪೂರ್ಣ ಶಿಫಾರಸುಗಳು ಜಾರಿಯಾಗಿಲ್ಲ. ಅದರಲ್ಲೂ ಪ್ರಮುಖವಾಗಿ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರಿಗೆ 7th ಪೇ ಕಮಿಷನ್ ಏನು ರೆಕಮೆಂಡೇಷನ್ ಮಾಡಿತ್ತಲ್ಲ, 10% ಅಡಿಷ್ನಲ್ ಪೆನ್ಷನ್, ಆ ಅಡಿಷ್ನಲ್ ಪೆನ್ಷನ್ ಕೊಡಿಸುವಂಥ ಕೆಲಸ ಇದುವರೆಗೂ ಆಗಿಲ್ಲ. DA ವಿಚಾರದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಮೋಸ ಆಗಿದೆ. ಕೇಂದ್ರ ಸರ್ಕಾರ ಕೊಡುವಂಥ 1% DAಗೆ 7.22%, 0.722% ಕೊಡೋದು ಅಂತ ಅಲ್ಲೂ ಕೂಡ ಮೋಸ ಆಗಿದೆ. 1/7/2022ರಿಂದ 31/7/2024 ನಡುವೆ ರಿಟೈರ್ಡ್ ಆದಂತಹ ಸುಮಾರು 30,000 ನಿವೃತ್ತ ನೌಕರರಿಗೂ ಕೂಡ 7ನೇ ವೇತನ ಆಯೋಗದ ಶಿಫಾರಸುಗಳ ಪ್ರಕಾರ ಪಿಂಚಣಿ ಸೌಲಭ್ಯಗಳು ಇಂಪ್ಲಿಮೆಂಟ್ ಆಗಿಲ್ಲ. ಅವರಿಗೆ 6ನೇ ವೇತನ ಆಯೋಗದ ಪ್ರಕಾರವೇ ಕೊಡ್ತಾ ಇದ್ದಾರೆ. ಸೆಂಟ್ರಲ್ ಪೇ ಅದು ಕೂಡ ಆಗಿಲ್ಲ, ಅರಿಯರ್ಸ್ಗಳು ಕೂಡ ಆಗಿಲ್ಲ. ಈ ಎಲ್ಲವುಗಳನ್ನು ಸೇರಿಸಿ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ ಉಪಯೋಗ ಆಗುವಂತೆ ಏನು ಸಮಾವೇಶವನ್ನು ನಡೆಸ್ತಾ ಇದ್ದೀರಿ, ಆ ಸಮಾವೇಶದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಬೇಡಿಕೆ ಇಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಕೇಳ್ತೀನಿ. ಅದ್ರ ಜೊತೆಯಲ್ಲಿ ಸರ್ಕಾರಿ ನೌಕರರ ಮತ್ತೊಂದು ಪ್ರಮುಖವಾದ ಬೇಡಿಕೆ ಏನಂದರೆ, ಈಗಿನ ಸಮಯದಲ್ಲಿ ಒಂದು ಮನೆ ಕಟ್ಟೋದು ಎಷ್ಟು ಕಷ್ಟ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಸರ್ಕಾರಿ ನೌಕರರಿಗೆ ಬರುವಂಥ ಅಲ್ಪ ಸ್ವಲ್ಪ ಸಂಬಳದಲ್ಲಿ ಕೂಡಿಟ್ಟು ಮನೆಯನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತೀವಿ. ರಿಟೈರ್ಡ್ ಆಗಿ 30 ವರ್ಷ ಆದರೂ ಕೂಡ ಆ ಮನೆಗೆ EMIಗಳನ್ನು ಕಟ್ಕೊಂಡು ಹೋಗೋಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದಕ್ಕಾಗಿ ಸರ್ಕಾರ ತಕ್ಷಣ ಎಲ್ಲ ಸರ್ಕಾರಿ ನೌಕರರಿಗೂ ಸರ್ಕಾರದ ವತಿಯಿಂದಲೇ ಮನೆಯನ್ನು ಕಟ್ಟಿಸ್ಕೊಟ್ಟು ಅವರ ಸರ್ವಿಸ್ ಅವಧಿಯಲ್ಲಿ ಅವರ ಸಂಬಳದಲ್ಲಿ ಇಷ್ಟಿಷ್ಟಂತ ಡಿಡಕ್ಷನ್ನ ಮಾಡ್ಕೊಂಡ್ರೆ ರಿಟೈರ್ಡ್ ಆಗೋ ಒಳಗೆ ಎಲ್ಲ ಸರ್ಕಾರಿ ನೌಕರರಿಗೂ ಒಂದು ಮನೆ ಸಿಗೋಂಥ ಕೆಲಸ ಆಗತ್ತೆ. ಈ ಬಗ್ಗೆ ಸರ್ಕಾರಿ ನೌಕರ ಸಂಘ ಗಮನವನ್ನು ಹರಿಸಿ ಈ ಬಗ್ಗೆ ಕೂಡ ಒತ್ತಾಯವನ್ನು ಮಾಡಬೇಕು. NPS ರದ್ದಾಗಲಿ, OPS ಜಾರಿಯಾಗಲಿ, ನಿಶ್ಚಿತ ಪಿಂಚಣಿ ಸಿಗಲಿ, 7th ಪೇ ಕಮಿಷನ್ನ ಎಲ್ಲ ಸೌಲಭ್ಯಗಳು ಇಂಪ್ಲಿಮೆಂಟ್ ಆಗಲಿ ಅಂತ ಹೇಳಿ ಕೇಳ್ಕೊಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.